ಅವ್ರ ಇಡೀ ಜೀವನ ಒಂದು ಲುಂಗಿ ಒಂದು ಶಲ್ಯ ಮೇಲೆ ಕಳೆದೋಯ್ತು. 80 ವರ್ಷ ಇದ್ದಿರ್ಬೇಕು ಅವ್ರು. 3 ದೊಡ್ಡ ದೊಡ್ಡ ರಾಜರಿಗೂ ಕೊಟ್ಟಾರ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಯಾರಾದ್ರೂ ಓದಿದ್ರೆ, ಹಳೆ ಜನರಿಗೆ ಎಲ್ಲರಿಗೂ ಗೊತ್ತು, ಓದಿದ್ರಿಗೆ. ಹೊಸವರಿಗೆ ಹೇಳ್ತೀನಿ, ಚಂದ್ರಗುಪ್ತ ಮೌರ್ಯ, ಅವನ ಮಗ ಬಿಂದುಸಾರ, ಅವನ ಮಗ ಅಶೋಕನ ಬಗ್ಗೆ ಗೊತ್ತ ನಿಮ್ಗೆ? ಇಂಥ ಮೂಗರ್ ರಾಜಗಳಿಗೆ ಯಾರು ಕೊಟ್ಟರು? ಚಾಣಕ್ಯ. ಅವ ಏನ್ ಹೇಳ್ತಾನಂದ್ರ, ಮಕ್ಕಳಿಗೆ ಯಾವ ರೀತಿ ಬಳಸ್ಬೇಕಂತಂದ್ರ 1ರಿಂದ 5ನೇ ವರ್ಷದ ತನ ಲಾಡಿನಿಂದ ಬಳಸ್ಬೇಕಂತ. ಲಾಡದ್ರೇನು? ಪ್ರೀತಿಯಿಂದ, ಅತ್ಯಂತ ಪ್ರೀತಿಯಿಂದ. ಯಾಕಂದ್ರೆ 1ರಿಂದ 5ನೇ ವರ್ಷದ ತನ ಅದಕ್ಕೆ ಏನು ಗೊತ್ತಿರಲ್ಲ. ಸರಿ ಯಾವುದು ತಪ್ಪು ಯಾವುದು ಅದಕ್ಕೆ ಏನು ಗೊತ್ತಿರಲ್ಲ. ಏನ್ ಕೇಳಿದ್ರು ಕೊಡ್ಬೇಕಂತ. ಚಂದ ಮಾಮ ಬೇಕಂದ್ರೂ ಕೊಡ್ಬೇಕಂತ. ಅದು ಹೆಂಗ್ ಕೊಡ್ಬೇಕು? ಈಗ ಅದು ತಾಯಿಗೆ ಗೊತ್ತಿರ್ಬೇಕು ಅದು ಯಾವ ರೀತಿ ಕೊಡಿಸ್ಬೇಕು. ಯಾಕಂದ್ರೆ ತಾಯಿ ಏನಂದ್ರೆ ಕನ್ನಡ ತೋರ್ಸಿಡೋದು ಚಂದ ಮಾಮ ಅಲ್ಲಿ ಆಸ್ಮಾನ್ದಾಗಿದ್ರ, ತಾಯಿ ಕನ್ನಡ ತೋರ್ಸಿಡೋದು. ಈಗ ಮಗ ತಗೋ ಕೂಸು ಖುಷಿ. 5ರಿಂದ 15 ಹೆಂಗಿರ್ಬೇಕು ಅಂತಂದ್ರ ಕಠೋರದಿಂದ ಬಳಸ್ಬೇಕಂತ ಮಕ್ಕಳಿಗೆ. ಕಠೋರ ಅಂದ್ರೆ ಏನು? ಹೊಡ್ತಿ ಮಾತು. ನೀವು ಇದಕ್ಕೆ ನಂದ್ರಿ ಅಥವಾ ಬಿಡ್ರಿ. 5ರಿಂದ 15 ವರ್ಷದ ತನ ಮಕ್ಕಳಿಗೆ ಹೆಂಗ್ ಹೊಡಿಬೇಕಂತ, ಹ್ಯಾಂಗ್ ಸಿಕ್ಕಂಗ್ ಹೊಡೆದು ಬಳಸ್ಬೇಕಂತ. ಅವು 15 ವರ್ಷ ಆದ್ಮ್ಯಾಗ ಅವ್ರಿಗೆ ಹೊಡಿಬಾರ್ದು. ಯಾಕಂದ್ರೆ 5ರಿಂದ 15 ವರ್ಷ ಇರ್ತದ, ಇದು ಬೆಳೆಯುವ ಪೈರು ಮೊಳಕಿನಲ್ಲಿ ಇರ್ತಾವಂತ ಮಕ್ಕಳು. ಆ ಟೈಮ್ದಾಗ ಯಾವ ರೀತಿ ಮಾಡಿಸ್ರಿ ಆ ರೀತಿ ಆಯ್ತಾವ. ಹೊಡೆದು ಬೆಳೆದ್ರಿ ಫಸ್ಟ್ ಕ್ಲಾಸ್ ಬೆಳಿತಾವ. 15 ವರ್ಷ ಆದ್ಮ್ಯಾಗ ಆ ಮಕ್ಕಳು ಕೂಡ ಮಿತ್ರ ವ್ಯವಹಾರದಾಗ ಇರ್ಬೇಕಂತ. ಮಿತ್ರ ವ್ಯವಹಾರ ಅಂದ್ರೆ ಫ್ರೆಂಡ್ಶಿಪ್ ಇದ್ದಂಗೆ. ಆ ಮಕ್ಕಳು ನಿಮ್ಮ ನಿಜವಾದ ಸಂಪತ್ತು, ನಿಮ್ಮ ನಿಜವಾದ ಆಸ್ತಿ ಕೊನೆ ತನ ಇರ್ತದೆ. ಎಲ್ಲರ ನೀವು ನಾ 2 ಪ್ಲಾಟ್ ತಗೊಂಡ, 10 ಎಕರೆ ಹೊಲ ತಗೊಂಡ ಏನ್ ಕೆಲ್ಸದ್ದು? ನಿಮ್ ಮಕ್ಕಳೇ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ನೀವು 10 ಎಕರೆ ಹೊಲ ತಗೊಂಡಿರ್ತದ್ರ, ನಾಳೆ 10 ಎಕರೆ ಕೋಟಿ ಮಾರ್ಕೊಂಡು ತಿಂತಾರೆ. ಏನ್ ಮಾಡ್ತೀರ ಅಂತ ಹೊಲ ತಗೊಂಡು ನೀವು? ಒಂದೇ ಮಗನಿಗೆ ಬೆಳೆಸ್ರಿ, 2ನೇ ಮಗನಿಗೆ ಬೆಳೆಸ್ರಿ, ಸರಿಯಾಗಿ ಬೆಳೆಸ್ರಿ, ನಾಳೆಗೆ ಹೋಗಿ ನಿಮ್ಗೆ ಉದ್ಧಾರ ಮಾಡ್ಕೋಪಾಕ. ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾರಂತಂದ್ರ, ನನಗೆ ನೀವು 100 ಮಕ್ಕಳು ಕೊಡ್ರಿ, ಸಣ್ಣ ನವಜಾತ ಶಿಶುಗಳಿಗೆ ನನಗೆ 100 ಮಕ್ಕಳಿಗೆ ತಂದ್ಕೊಡ್ರಿ. ನಿಮಗೆ ಕಳ್ಳೂರ್ ಬೇಕಂದ್ರೆ ಕಳ್ಳೂರ್ ಮಾಡ್ಕೊಡ್ತಾರೆ, ಟೀಚರ್ ಬೇಕಂದ್ರೆ ಟೀಚರ್ ಮಾಡ್ಕೊಡ್ತಾರೆ, ಇಂಜಿನಿಯರ್ ಬೇಕಂದ್ರೆ ಇಂಜಿನಿಯರ್ ಮಾಡ್ಕೊಡ್ತಾರೆ, ಡಾಕ್ಟರ್ ಬೇಕಂದ್ರೆ ಡಾಕ್ಟರ್ ಮಾಡ್ಕೊಡ್ತಾರೆ. ಅಂದ್ರೆ ಅದ್ರ ಅರ್ಥ ಏನು? ನಾವು ಮಕ್ಕಳಿಗೆ ಬೆಳೆಸೋ ಕೆಪಾಸಿಟಿ ನಮ್ಮಲ್ಲೇ ಇರ್ತದೆ, ಬೇರೆಯವ್ರು ಯಾರು ಬೆಳೆಸಲ್ಲ. ನಾವೇ ಮಕ್ಕಳಿಗೆ ಏನ್ ಮಾಡ್ತೀವಿ ಅಂದ್ರೆ ಇವತ್ತು ಹಾಳು ಮಾಡ್ತೀವಿ. ಇವತ್ತು ಊರಾಗ ಹೋಗಿ ನಾವು, ನಾನು ನನ್ನ ತಮ್ಮ ಇಬ್ರು ಆರ್ಮಿದ ಡ್ಯೂಟಿ ಮಾಡ್ತೀವಿ, ಮಾತ್ರ ಒಂದು 3-4 ಜನ ಹರ. ದೇಶದ ಬಗ್ಗೆ ನಾವೇ ಒಂದು 4 ಮಾತಾಡಿ ಏನು ಫಾಯ್ದಾ ಇಲ್ಲ. ನಂಗೆ ಗೊತ್ತದ, ಅಯ್ಯ ಡ್ಯೂಟಿ ಮಾಡತ್ತಿರ್ಬೇಕು, ಪಗಾರ ಸಿಗ್ಲತ್ತದ, ಸುಮ್ಮನೆ ಧಾರಕಾರಿ ಗತಿ ಓಡಾಡತಾನ, 4 ಮಾತು ಹೇಳ್ತಾನ ಅಂತಾರ. ಯಾಕಂದ್ರೆ ದೇಶದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲಲ್ಲ. ಏನ್ ಮಾಡ್ತಾರ ದೇಶಕ್ಕ? ನಮ್ ಬಾಲ್ಕಿ ತಾಲೂಕದಾಗ ಎಷ್ಟು ಸರ್ಕಲ್ ಅವ ಬಹಳ ಮಂದಿ ಗೊತ್ತಿಲ್ಲ. ಸರ್ಕಲ್ಗಳು ಅಂದ್ರೂ ಗೊತ್ತಿಲ್ಲ. ಬಾಲ್ಕಿ ತಾಲೂಕದಾಗ ಸರ್ಕಲ್ ಗೊತ್ತಿಲ್ಲ. ಕಲ್ಯಾಣದಾಗ ಹತ್ತೇವೆ, ಹುಮ್ನಾಬಾದ್ ಹತ್ತೇವೆ, ಹಳ್ಳಿ ಏನೇವೋ ನಮಗ್ ಗೊತ್ತಿಲ್ಲ. ನಮಗೇನ್ ಗೊತ್ತು ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಹೇಳಲ್ಲ. ಸಾಯಂಕಾಲ ಆಯ್ತು ಅಂತಂದ್ರೆ ನಮ್ಮ ಊರಾಗ ಅಥವಾ ಬೇರೆ ಊರಾಗ ಯಾವ ರೀತಿ ಇರ್ತದ ನೀವೆಲ್ಲರೂ ನೋಡಿರಿ. ಅದಕ್ಕೆಲ್ಲ ಕಾರಣ ಯಾರು? ನಾವೇ, ತಂದೆ ತಾಯಿಗಳೇ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅದ್ರೊಳಗೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬೈಗಳು ಬೀಳ್ತಾವ. ಯಾಕ? ಮಗಳು ಸರಿಯಾಗಿ ನಡ್ಕೊಂಡ್ರು ನಿನ್ ತಾಯಿ ಏನ್ ಕಲ್ಸದ ಅಂತಾವೆಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತದ. ನೀವು ಬಿ ಅಂತೀರಿ ಮತ್ತೆ ನಿಮ್ ಮಕ್ಕಳಿಗೂ ಅಂತ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. 2ನೇ ಗುರು ಯಾರು? ಟೀಚರ್. ಟೀಚರ್ ಇಂಪಾರ್ಟೆಂಟ್ ರೋಲ್ ಅದ ಈ ನಮ್ಮ ದೇಶವನ್ನು ಬಹಳ ಮುಂದಕ್ಕೆ ತರಬೇಕಾದ್ರೆ. ಅವ್ರಿಗೂ ಏನ್ ಅಷ್ಟು ರೆಸ್ಪಾನ್ಸಿಬಲ್. ಗೌರ್ಮೆಂಟ್ ಸ್ಕೂಲ್ದಾಗ ಯಾರಿಗೆ ಕಳ್ಸಲ್ಲೇ ಹೋಗ್ಯಾರ ಸ್ಕೂಲಿಗೆ. ಯಾಕೆ? ಎಲ್ಲರಿಗೂ ಗೌರ್ಮೆಂಟ್ ನೌಕರಿ ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲ್ ಯಾರಿಗೆ ಬೇಕಾಗಿದೆ ಕಲ್ಸ್ಬೇಕು. ನಾವೇನು LKG ಕಲ್ತಿಲ್ಲ, ಏನ್ ನರ್ಸರಿ ಕಲ್ತಿಲ್ಲ, ಏನ್ UKG ಕಲ್ತಿಲ್ಲ. ಟೀಚರ್ ಟ್ರೈನಿಂಗ್ ಮಾಡಿದ್ ನಾನು. ಟೀಚರ್ ಆಗ್ಬೇಕಂಬಟ್ಗೆನೆ ಬೇರೆ ಕಡೆ ಹೋಗ್ಬಿಟ್ಟೆ. ಸಮಯ ಹಂಗೆ ಬಂತು, ಹೋಗ್ಬಿಟ್ಟೆವು. ಸುಟ್ಟಿ ಮ್ಯಾಗ ಬಂದಾಗ ನಮ್ಮ ಮನೆಗೂ ಸ್ವಲ್ಪ ಏನಾರ ಹಂಗ ಹಿಂಗ ಹಾಕೋತಿರ್ತದ. ಜನ ನಮಗೂ ಅಂತಾರ, ಏನಪ್ಪ ಹಿಂಗ್ ಮಾಡ್ಬಾರ್ದಿವ, ಕಲ್ತವನ ಹುಷಾರನ್ನ ಹಿಂಗ್ ಮಾಡ್ಬಾರ್ದು. ಬಟ್ ಮನೆ ಪರಿಸ್ಥಿತಿ ಯಾರಿಗೆ ಗೊತ್ತಿರ್ತದ? ಅವ್ರದವ್ರಿಗೆ ಗೊತ್ತಿರ್ತದ. ನಮ್ಮ ಮನೆಗೆ ಏನ್ ಪ್ರಾಬ್ಲಮ್ ಅದ, ನಮ್ಮ ಮನೆಗೆ ಏನ್ ಸಮಸ್ಯೆ ಅದ, ಅದಕ್ಕೆ ಎದುರಾಡೋರು ಯಾರು, ಎದುರಿಸೋರು ಯಾರು? ಮನೆಯವ್ರೆ.
ಹೊರಗಿನವ್ರು ಹಂಗೆ ಅಂತ ನಿಮ್ಗೊಂದು ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ಇಬ್ಬರು ದಂಪತಿಗಳು ಒಂದು ಕತ್ತಿ ತಗೊಂಡು ನಡೆದಿರೋದು, ಒಂದು ಕತ್ತಿ ತಗೊಂಡು ನಡೆದಿರೋದು. 4 ಜನ ಅವ್ರಿಗೆ ಅದೇ ನೋಡ್ತಾರೆ, ಏನಪ್ಪ ಹೇಳ್ಬೇಕು ಜನವ, ಕತ್ತಿಗೆ ಸುಮ್ಮನೆ ಖಾಲಿ ತಗೊಂಡು ನಡೆದ, ಕತ್ತಿಗೆ ಜರ ಯೂಸ್ ಮಾಡ್ಬೇಕಾದ್ರೆ ಕತ್ತಿಗೆ ಖಾಲಿ ತಗೊಂಡು ಸುಮ್ಮನೆ ನಡೆದಾವ ಅಂತೇಳಿ 4 ಮಂದಿ ಮಾತಾಡ್ತಾರೆ. ಇದು ಇವ್ರ ಕಿವಿ ಬಿದ್ದು ಹಿಂಗಂದ ತಕ್ಷಣ ಅವ್ರು ಏನ್ ಮಾಡ್ತಾರ, ಅದೇ ಕತ್ತಿ ಮ್ಯಾಗ ಅವನ ಹೆಂಡತಿ ಕೂಡಿಸ್ತಾನ, ತಾನು ನಡ್ಕೋತ ನಡೀತಾನ. ಜರ ಮುಂದೋಯ್ತಾರ, ಅಲ್ಲಿ ಮತ್ 4 ಮಂದಿ ನಿಂತೇನಂತಾರ, ಏಟ್ ಹಿರುಡೆ ಅದ ನೋಡು, ಹೆಂಡತಿಗೆ ಮ್ಯಾಗ ಕೂಡಿಸದ, ತಾಯಿದ್ರೆ ನಡ್ಕೋತ ನಡ್ಕೋ ಎಲ್ಲ ನಾವು ಹಿಂಗಲತ್ತವಲ್ಲ ಅಂತ ಹೇಳಿ ಅವ ಏನ್ ಮಾಡ್ತಾನ, ಅವ ಮ್ಯಾಗ ಕೊಡ್ತಾನ, ಹೆಂಡತಿಗೆ ನಡ್ಸ್ಕೋತ ಮುಂದ್ ನಡೀತಾನ. ಅಲ್ಲಿ ಮತ್ 4 ಜನ ಸಿಗ್ತಾರ, ಅವ್ರ ಏನಂತಾರ, ಈಗ ಯಾರಿಗೆ ಕೂಡ್ಸನ್ ಮ್ಯಾಗ ತಾಕುಂತಾನ. ಈಗ ನೋಡಿ ಎಷ್ಟು ಕೈದ ನೋಡು, ಹೆಣಸಿಗೆ ನಡ್ಸ್ಕೊತ ನಡ್ದೋದ, ತಾಯಿದ್ರ ಕತ್ತಿ ಮ್ಯಾಗ ಕೂತ್ ನಡ್ದೋದ. ಹಿಂಗಲ್ಲದ ಅಂತ ಹೇಳಿ ಅವ್ರ ಏನ್ ಮಾಡ್ತಾರ, ಒಂದು ಉದ್ದನ್ ಬಡಿಗೆ ಮಾಡಿ ಕತ್ತಿದಾಗ 2 ಕಾಲುಗಳು ದಂಡಿಗೆ ಕಟ್ಟಿ ಇಬ್ರು ಎದ್ರ ಮ್ಯಾಗ ಹೆಗಲ್ ಮ್ಯಾಗ ಕೊಂಡು ನಡೀತಾರೆ. ಮತ್ತೆ 4 ಮಂದಿ ಸಿಗ್ತಾವ, ಅವ್ರ ಏನಂತಾರ, ಎಂತ ಮೂರ್ಖವರಿ, ಕತ್ತಿ ತಗೊಂಡ್ ನಡೆದಾಗ ಅಂತ ಬೇಕು ಮಂದಿವ. ಹಿಂಗಲ್ಲತ್ತ ಅಂತ ಹೇಳಿ ಮಾಡ್ತಾರ, ಇಬ್ರು ಕತ್ತಿ ಮ್ಯಾಗ ಕೂತ್ ನಡೀತಾರ. ಮತ್ತ 4 ಮಂದಿ ನೋಡಿ ಅಂದ್ರ ಜಮಾನ ಹೆಂತ ಬಂತು, ಕತ್ತಿ ಮ್ಯಾಗ ಇಬ್ರು ಕೂತ್ ನೋಡ್ತಾರ, ಪಾಪ ಕತ್ತಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿರ್ಬೇಕಲ್ಲ ಅಂತ ಹಿಂಗಂತ. ಅಂದ್ರ ಇದ್ರ ಅರ್ಥ ಏನು, ನೀವು ಏನ್ರಿ ಮಾಡ್ರಿ ಸಮಾಜದಾಗ ಮಂದಿ ಅಂಬ ಬಿಡಲೆ, ಏನಾರ ಅವ್ರ ತರ್ಕಗಳು ಬರೇ ಬರ್ತಾವ 100%. ಅದಕ್ಕೆ ತರ್ಕಗಳಿಗೆ ವಿಚಾರ ಮಾಡ್ಲಾರ್ದೇನೆ ನೀವು ಮುಂದೆ ಹೋಗಕ್ ಕೋಶಿಸ್ ಮಾಡಿ. ಯಾಕಂದ್ರೆ ಅಂಬೋರು ತ್ರೇತಾಯುಗದಾಗ ರಾಮಗ್ ಬಿ ಬಿಟ್ಟಿಲ್ಲ, ಸೀತಾಗ್ ಬಿಟ್ಟಿಲ್ಲ, ಹಂತಕ್ಕಿದಳು ನಿಮ್ಗೆ ಗೊತ್ತದ. ನಾ ಜರ ಖರಾಬ್ ಕೆಲಸ ಮಾಡಿದಿತ್ತಂತಂದ್ರ ಈ ಪೃಥ್ವಿದಾಗೆ ಮುಂದೆ ಹೋಗ್ಬೇಕು ಅಂತ ಹೇಳಕ್ಕೆ, ಆಗಿಂದಾಗೆ ಪೃಥ್ವಿ ಬಾಯಿ ಬಿಚ್ಚಿತ್ತು, ಸೀತಾ ಒಳ ಹೋಗಿಡು. ಅದರ ಅರ್ಥ ಏನು, ಅದ್ರ ಅರ್ಥ ಏನಂದ್ರ ಸೀತಾ ಏನು ತಪ್ಪು ಮಾಡಿಲ್ಲ, ಅದ್ರ ಕಡೆ ಪೃಥ್ವಿ ಬಾಯಿ ಬೇಸ್ತು ಆಕೆ ಒಳ ಹೋದ್ರು. ಹಂತಕ್ಕೆ ಬಿಟ್ಟಿಲ್ಲ ಆಗಿನ ಸಮಾಜ. ಇದರ ಕಲಿಯುಗದ ಕಲಿಯುಗ. ದ್ವಾಪಾರ ಯುಗದ ಕೊನೆಯ ರಾಜ ಯಾರು, ರಾಜ ಪರೀಕ್ಷಿತ್. ಪಾಂಡವ್ರದು ಅರ್ಜುನನ್ ಮಗ ಅಭಿಮನ್ಯು, ಅಭಿಮನ್ಯುನ್ ಮಗ ಯಾರು, ಪರೀಕ್ಷಿತ್. ಪರೀಕ್ಷಿತ್ ದ್ವಾಪಾರ ಯುಗದ ಕೊನೆಯ ರಾಜ. ಕಲಿ ಬಂದಿ ಅವನಿಗೆ ಭೇಟಿ ಮಾಡಕ್, ನಾ ಕಲಿದ ಈಗ ಕಲಿಯುಗ ಬರತ್ತ, ಮತ್ತ ನಿನ್ ಏನಂದ್ರೆ ಈಗ ಅಂತ ಕಾಲ ಬಂದದ, ಮುಗುಸಿಗೆ ನಿನ್ನ ಆಟ, ಇನ್ನು ಮುಂದೆ ನಿಂದು ದ್ವಾಪಾರ ಯುಗ ಖತಮು, ಈಗ ಕಲಿಯುಗ ಸ್ಟಾರ್ಟ್ ಆಗತ್ತ. ಅಂತ ಸಮಯದಾಗ ಏನಂತಂದ್ರ ರಾಜ ಬರ್ತದ ಸಿಟ್ಟು, ಹಂಗ ಆಗ್ತದ, ನಾ ರಾಜ ಇದ್ದ, ಪಾಂಡವ್ರದ ನಾ ಕೊನೆ ರಾಜ ಇದ್ದ, ನಿಂಗ್ ಬರ್ಬಿಡಲ್ಲ, ಹಂಗ ಅಂದ್ರ ಕಲಿ ಅನ್ಸ್ತದ. ಹಂಗಿದ್ರೆ ಒಂದ್ ಕೆಲಸ ಮಾಡು, ನೀ ನಮ್ಗೆ ಹೊಡ್ಯೋದ್ ಬೇಡ, ನಂಗೆ ಎಲ್ಲರೂ ಕೂಡ್ಲಾಕ್ ಜಾಗ ಕೊಡು ಅಂತ ಹೇಳ್ತಾನ. ರಾಜ ವಿಚಾರ ಮಾಡಿ ಒಂದ್ ಕೆಲಸ ಮಾಡಿ, ಬಂಗಾರದಾಗ ಕೂಡು ಅಂತ ಹೇಳ್ತಾನ. ಎಲ್ಲಿ, ಬಂಗಾರದಾಗ. ಕಲಿ ಏನಂತ ತುರಂತ ಗಾಯವಾಗಿ ಬಂಗಾರದಾಗ ಹೋಯ್ತದ. ಅದು ಬಂಗಾರ ಎಲ್ಲಿ ಅಂದ್ರ ಅವ್ನ ತೆಲಿಗೆ ಒಂದು ಕಿರೀಟ ಇರ್ತಾರೆ, ಕಿರೀಟದ ಮ್ಯಾಗೆ ಹೋಗ್ಬಿಡ್ತದ, ತಲಿ ಬಲ್ಲೆ ಕುಂತದ. ಈಗ ತಲಿನೇ ಭ್ರಷ್ಟ ಮಾಡಾಕ್ತದ ಅವನು, ಯಾರು, ಕಲಿ. ಇದು ಕಲಿಯುಗದ. ಕಲಿಯುಗದ ಮನುಷ್ಯ ಚಲೋ ಮಾಡ್ರಿ ಕೆಟ್ಟದ್ ಮಾಡ್ರಿ, ಇಲ್ಲಿ ಅತ್ಯಾಚಾರ ಏನೋ ಅಂದ್ರೆ ಜಾಸ್ತಿನೇ ಇರ್ತದೆ. ಹಿನ ಮುಂದ ಇದು 25 ವರ್ಷ ಹಳಿದ್ ಮಾತು ಹೇಳ್ದ, 25 ವರ್ಷ ಆದ್ಮೇಲೆ ಮಾತು ಹೇಳ್ತೀನಿ, ಹಿನ ಮುಂದಿನ 25 ವರ್ಷ ಆದ್ಮೇಲೆ ನೋಡ್ರಿ ಏನಾಗ್ತದೆ. ಯಾಕಂದ್ರೆ ನಾವೆಲ್ಲ ಪಾಂಡವ್ರು ಯಾರು ಗೊತ್ತಿಲ್ಲ, ಕೌರವ್ರು ಯಾರು ಗೊತ್ತಿಲ್ಲ, ಮಹಾಭಾರತ ಅಂದ್ರೆ ನಮಗ್ ಗೊತ್ತಿಲ್ಲ, ರಾಮಾಯಣ ಅಂದ್ರೆ ನಮಗ್ ಗೊತ್ತಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಏನಂದ್ರೆ ಟೈಮ್ ಪಾಸ್ ಮಾಡ್ತೇವೆ ಅಷ್ಟೇ. ಹಂಗಾದ್ರೆ ಹೆಂಗ್ ಆಗ್ತದ, ನಮ್ ದೇಶ ಹೆಂಗ್ ಮುಂದ್ ಬರ್ತದ, ನಮ್ಮ ಊರ್ ಹೆಂಗ್ ಮುಂದ್ ಬರ್ತದ, ನಮ್ಮ ತಾಲೂಕ ಹೆಂಗ್ ಮುಂದ್ ಬರ್ತದ. ಯಾವ್ದಾರ ಒಂದು ಪ್ರಾಜೆಕ್ಟ್ ಬಂತು, ನಂದ್ ಎಷ್ಟು ಪರ್ಸೆಂಟ್ ಅದ, ನಿಂದ್ ಎಷ್ಟು ಪರ್ಸೆಂಟ್ ಅದ ಅಂತ ಮಾತಾಡಿದ್ಮೇಲೆ ಹಿಂಗ್ ದೇಶ ಮುಂದ್ ಬರಲ್ಲ. ಅಥವಾ ನಾವು ದೇಶದ ನೌಕರಿ ಮಾಡ್ಕೋತ ನಿಮ್ ಮುಂದ್ ಬಂದ್ ಹೇಳಿ ಇದ್ರದಿಂದ ಹೇಳಕ್ ಚಲೋ ಕಾಣಲ್ಲ, ನಾ ಹಂಗ ಹೀಗ ಅಂತ ಹೇಳಕ್ ಬರ್ತ ಚಲೋ ಕಾಣಲ್ಲ. ತಾಂತ ತಿಳ್ಕೊಬೇಕು ಯಾರು ದೊಡ್ಡವರು. ಮತ್ತ ಮಕ್ಕಳಿಗೆ ಸರಿಯಾಗಿ ಬಳಸ್ಬೇಕು, ಮಕ್ಕಳಿಗೆ ಸರಿಯಾಗಿ ಈ ದೇಶ ಸುಧಾರಿಸ್ಬೇಕು ಅಂತಂದ್ರೆ ಮಕ್ಕಳಿಗೆ ಸುಧಾರಿಸ್ಬೇಕಾಯ್ತದ. ನಾವು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಏಜ್ ಮುಗ್ಬೇಕು. ಅದಕ್ಕೆ ನಾನು ಇಷ್ಟೇ 4 ಮಾತು ಹೇಳಿ ಸಮಯ ಹೆಚ್ಚಿಗೆ ತಗೊಳ್ಳೋದನ್ನೇ ಇಲ್ಲಿಗೆ ಮುಗಿಸ್ತೀನಿ. ಗುರುಗಳು ನಮಗೆ ಅಪರ್ಚುನಿಟಿ ಕೊಟ್ಟರೆ 4 ಮಾತಾಡಕ್ಕೆ ಅವ್ರಿಗೆ ಧನ್ಯವಾದಗಳು.